ಮೇಡಮ್ ಯಾರಿದ್ದೀರಾ ಮನೇಲಿ? ಸರಿಯಾಗಿ ಹೇಳ್ಬಿಡಿ ಸರ್ ಅವ್ರಿಗೆ. ಒಂದೇ ಸತಿ ಮನೆ ಸೀಸ್ ಮಾಡಿಬಿಡ್ತೀವಿ. ಇಷ್ಟು ದಿನ ಟೈಮ್ ಅಂತ ಇರುತ್ತೆ, ಆಮೇಲೆ ಹರಾಜ್ಗೆ ಹಾಕ್ಬಿಡ್ತಾರೆ ಇವರು ಅಂತ ಹೇಳಿ ಸರಿಯಾಗಿ ಒಂದೇ ಸತಿ ಮಾತಾಡ್ಬಿಡಿ ಸರ್. ಹಾಗಳಪ್ಪ ಹಾಗಳಪ್ಪ, ನಾನು ಸತ್ತೆ. ಅಯ್ಯೋ ಅಯ್ಯೋ. ಮೇಡಮ್ ಬನ್ನಿ ಮೇಡಮ್, ಪ್ರದೀಪ ಅನ್ನೋರಿಲ್ವಾ? ದೇಶನ್ ಗಂಡ ಅಲ್ವಾ ನೀನು? ಸಂಜಯ್ ತಾನೇ? ನೋಡಿ, ನಿಮ್ಮ ಮಗ ಪ್ರದೀಪ ಅನ್ನೋರು ಈ ಮನೆ ಮೇಲೆ ಹೋಮ್ ಲೋನ್ ತಗೊಂಡಿದ್ದಾರೆ. ಇದು ಫಸ್ಟ್ ಮಂತಲ್ಲೇ ಅವರು ಈ ರೀತಿ ಡಿಲೇ ಮಾಡಿದ್ರೆ ಇನ್ನು ಎಷ್ಟು ದಿವಸ ಕಟ್ಟಬೇಕು? ಇನ್ನು 15 ವರ್ಷ ಬರ್ಸಿದ್ದಾರೆ. 15 ವರ್ಷ ಕಟ್ಟಬೇಕು. 15 ವರ್ಷದಲ್ಲಿ ಇನ್ನು ಎಷ್ಟು ಅವರು ಏನು ಮಾಡ್ತಾರೆ? ಹೆಂಗೆ ಇವ್ರು ನಂಬ್ಕೊಂಡು ನಾವು ಈ ರೀತಿ ಮಾಡಿದ್ರೆ ಹೆಂಗೆ? ನಿಮಗೆ ನಾವು ಅಲ್ಲೇ ಟೈಮ್ ಕೊಟ್ಟಿದ್ದೀವಿ. ಆಲ್ರೆಡಿ ನಮ್ಮ ಸರ್ ಹೇಳಿದ್ದಾರೆ. ನಾವು ಈಗ ಮೇಡಮ್, ನಾನು ಗೌರ್ಮೆಂಟ್ ಅಫಿಷಿಯಲ್ ಇದರಲ್ಲೇ, ನಾನು ಗೌರ್ಮೆಂಟ್ ಬ್ಯಾಂಕಲ್ಲೇ ನಾನು ಕೆಲಸ ಮಾಡ್ತಾ ಇರೋದು. ಇವರು ನನ್ನ ಕರ್ಕೊಂಡು ಬಂದಿದ್ದಾರೆ, ಬನ್ನಿ ಸರ್ ಈ ರೀತಿ ಎಲ್ಲ ಮಾತಾಡಬೇಕು, ಹಿಂಗಾಗಿದೆ ಅಂತ ಹೇಳಿ. ಯಾಕಂದರೆ ನಾನು ಅದರಲ್ಲಿ ಪಾರ್ಟ್ನರ್ ಆಗಿದ್ದೀನಿ. ಅದು ಪ್ರೈವೇಟ್ ಬ್ಯಾಂಕ್ ಆಗಿರೋದ್ರಿಂದ ಪ್ರೈವೇಟಲ್ಲಿ ನಾನು ಇವ್ರಿಗೆ ಹೆಲ್ಪ್ ಮಾಡ್ತೀನಿ ಸ್ವಲ್ಪ. ಅದಕ್ಕೋಸ್ಕರ ನಾನು ಗೌರ್ಮೆಂಟಲ್ಲೇ ಆಗಿರೋದು. ಇಲ್ಲಿ ನೋಡಿ, ಈ ಫಸ್ಟ್ ಮಂತಲ್ಲೇ ಈ ರೀತಿ ಡಿಲೇ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವು ನಿಮಗೆ ಟೈಮ್ ಕೊಟ್ವಿ, 3 ಡೇಸ್ ಟೈಮ್ ಕೊಟ್ವಿ, ಹಾಗೇ 48 ಅವರ್ಸ್ ಟೈಮ್ ಕೊಟ್ವಿ, ಮತ್ತು 3 ಅವರ್ 4 ಅವರ್ ಟೈಮ್ ಕೊಟ್ವಿ. ಅಷ್ಟರೊಳಗಾದರೂ ಬಂದು ಬ್ಯಾಂಕಿಗಾದರೂ ಕ್ಯಾಶ್ ಆದರೂ ಹಾಕ್ರಿ, ಕ್ಯಾಶ್ ಆದರೂ ಕಟ್ಬಿಡಿ. ಇಲ್ಲಾಂತಂದರೆ ಬ್ಯಾಂಕಲ್ಲಾದ್ರೂ ಇದರಲ್ಲಿ ಅಕೌಂಟಲ್ಲಾದ್ರೂ ನೀವು ಎಲ್ಲ ಇದು ಮಾಡಿ ಅಂತ ಹೇಳಿ ನಾನು ಹೇಳಿದೆ. ಅಕೌಂಟಿಗಾದರೂ ಹಾಕಿ ಅಂತ ಹೇಳಿ ಎಷ್ಟು ಹೇಳಿದ್ರು ನೀವು ಏನು ಇದು ಮಾಡಲೇ ಇಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ಹೌದಾ? ಇನ್ನು ಈ ಮಂತ್ ಇದೊಂದು ತಿಂಗಳು, ಇದು ಫಸ್ಟ್ ಮಂತ್ ಅಲ್ಲ, ಇದೊಂದು ತಿಂಗಳು ಟೈಮ್ ಕೊಡೋಕ್ಕಾಗಲ್ವಾ ಸರ್? ಇಲ್ಲ, ಟೈಮ್ ಕೊಡೋಕ್ಕಾಗಲ್ಲ. ಆಲ್ರೆಡಿ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ. ಹಿಂಗೆ ಮಾಡಿದ್ರೆ ಆಗೋದಿಲ್ಲ. ನಾವು ಮನೇನ ಸೀಸ್ ಮಾಡ್ತಾ ಇದ್ದೀವಿ, ಮನೆಗೆ ಬೀಗ ಹಾಕ್ತೀವಿ ಅಷ್ಟೇ. ನೀವು ಕಟ್ಟಲಿಲ್ಲ ಅಂತಂದ್ರೆ ನಾವು ಕೇಳೋದಿಲ್ಲ. ಮೊದಲು ಮನೆ ಖಾಲಿ ಮಾಡಿ, ನೀವು ಮನೆಗೆ ಬೀಗ ಹಾಕ್ತೀವಿ ನಾವು. ಸರ್ ಸರ್ ಇದೊಂದು ಸತಿ ಇದೊಂದು ತಿಂಗಳು ನೀವು ಇದೊಂದು ತಿಂಗಳು ಫಸ್ಟ್ ಮಂತ್ ಅಲ್ಲ ಸರ್, ಇದೊಂದು ತಿಂಗಳು ಹಂಗೆ ನೀವು ನಮಗೆ ಪರ್ಮಿಷನ್ ಕೊಡಿ ಸರ್. ಇಲ್ಲ, ಆ ರೀತಿ ಎಲ್ಲ ಕೊಡೋಕ್ಕಾಗೋದಿಲ್ಲಮ್ಮ. ಈಗ ನಾವು ಆಲೇನೇ ನಿಮಗೆ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟಿರೋದ್ರಿಂದ ಮತ್ತೆ ನಿಮಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ. ಇದು ಫಸ್ಟ್ ಮಂತು ಈ ರೀತಿ ಆಗಿಬಿಟ್ಟಿದೆ, ಅದಕ್ಕೆ ಮನೆಗೆ ಬೀಗ ಹಾಕ್ತಾ ಇದ್ದಾರೆ. ನೀವು ಮನೆ ಖಾಲಿ ಮಾಡಬೇಕು, ಮನೆ ಖಾಲಿ ಮಾಡಿ, ಮನೆಗೆ ಬೀಗ ಹಾಕ್ತೀವಿ. ಅಲ್ಲ, ನಮ್ಮ ದೀಕ್ಷನ್ ಗಂಡ ನೀವು, ನಮಗೂ ರಿಲೇಟಿವ್ಸೇ ಆಗಬೇಕು. ಅದಕ್ಕೆ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದೊಂದು ಮಂತ್ ನೀವೇ ಆದರೂ ಕಟ್ಕೊಳ್ಳೋದು ಏನೋ ಮಾಡಿರಿ ಪ್ಲೀಸ್. ಈ ರೀತಿ ಎಲ್ಲ ಮಾಡಬೇಡಿ ಪ್ಲೀಸ್ ಸಂಜಯ್. ನನಗೆ ಗೊತ್ತು ನೀವು ತುಂಬ ಒಳ್ಳೆಯವರು ಅಂತ, ನನಗೆ ಗೊತ್ತು. ನೀವು ಎಷ್ಟು ಒಳ್ಳೆ ಮನುಷ್ಯರು ಅಂತ ಹೇಳಿ. ಅಣ್ಣ ತಮ್ಮಗಳನ್ನೆಲ್ಲ ಇವಾಗ 5 ಜನ ನೀವು ಅಣ್ಣ ತಮ್ಮಂದ್ರೆ ಎಲ್ಲ ಸಾಕೊಂಡು ಇವತ್ತು ನೀವು ಅವ್ರಿಗೆಲ್ಲ ಎಷ್ಟು ಒಳ್ಳೇದು ಮಾಡಿದ್ದೀರಾ ಅಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ. ನಾನು ಹಂಗೆ ಅನ್ಕೊಂತಿದ್ದೆ. ಶಿವಾನಿ ಹತ್ರ ಹೇಳ್ತಾ ಇದ್ದೆ, ನನ್ನ ಮಗಳ ಹತ್ರ, ಅಮ್ಮ ಪಾಪ ದೀಕ್ಷಾ ಅವ್ರ ಗಂಡ ಅವರು 5 ಜನ ಅಣ್ಣ ತಮ್ಮಂದರು ಎಷ್ಟು ಚೆನ್ನಾಗೆ ಪಾಪ ಅವರು ಅವ್ರ ಅಣ್ಣವ್ರನ್ನೆಲ್ಲ ನೋಡ್ಕೊಂತಾರೆ, ಭಾಳ ಒಳ್ಳೆಯವ್ರು ಅವರು ಅಂತ ಹೇಳಿ ಹೇಳ್ತಿದ್ದೆ. ದೀಕ್ಷನ್ಗಂತ ನೋಡು ಪಾಪ ಆಲೇನೆ ಒಂದು ಮದುವೆ ಆಗಿ ಆಲೆ ಗಂಡ ಸತ್ತೋಗಿರೋಳನ್ನ ಮದುವೆ ಆಗಿ ಇವತ್ತು ಹೆಂಗಿದ್ದಾರೆ, ದೀಕ್ಷಂದು ಏನು ಅದೃಷ್ಟ ಅಂತ ಮಾತಾಡ್ತಿದ್ವಿ ನಾವು. ಇಲ್ಲಿ ನೋಡಿ, ನಾವಿವಾಗ ಡ್ಯೂಟಿ ಮೇಲೆ ಬಂದಿರೋದು, ಸರಿನಾ? ನೀವು ಪರ್ಸ್ನಲ್ ಎಲ್ಲ ಮಾತಾಡಬೇಡಿ. ಅಷ್ಟೊಂದು ವಿಶ್ವಾಸ ಇದ್ದರೆ, ರಿಲೇಟಿವ್ಸ್ ಇದ್ದರೆ ಒಂದಿನ ಬನ್ನಿ ನಮ್ಮ ಮನೆಗೆ, ಏನೋ ಹಬ್ಬದ ಅಡುಗೆ ಮಾಡಿಕ್ಬೋದು, ಏನೋ ಬಂದಿದ್ದಾರೆ ಅಂತ ಒಂದು ಲೋಟ ಟೀ ಕಾಫಿ ಮಾಡಿಕೊಡ್ಬೋದು, ಬೇಡ ಒಂದು ಚಿಕನೋ ಮಟನ್ನ ಊಟ ಹಾಕಿಸ್ಬೋದು ಅಷ್ಟೇ. ಈ ರೀತಿ ಕೆಲಸದಲ್ಲಿ ಇದ್ದಾಗ ರಿಲೇಟಿವ್ಸ್ ಎಲ್ಲನ ನಮಗೆ ಏನೂ ಅಲ್ಲ. ನಾನು ಕೆಲಸದಲ್ಲಿ ಇರೋದು, ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಮನೆಗೆ ಬೀಗ ಹಾಕ್ತಾಯಿದ್ದೀವಿ, ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ಏನೇ ದುಡ್ಡು ಒಡವೆ ಏನಿದ್ರು ಬೇಕಾದರೆ ನೀವು ತಗೋಬಿಡಿ. ಅಯ್ಯೋ, ದುಡ್ಡು ಒಡವೆ ಏನಾಯ್ತಾ ದುಡ್ಡು ಒಡವೆ ಎಲ್ಲ ಇದ್ದಿದ್ರೆ ನಾವಿನ್ನೇನು ಈ ಮನೆಯಾಗೆ ನಾವೇನು ಈ ಮನೆಗೇನು ಇಕ್ಕೆಂಬ್ತಿದ್ವಾ? ತಗೊಂಬಂದು ಬ್ಯಾಂಕಿಗೆ ಅದು ಮಾರಾಗಲೇಳು ದುಡ್ಡು ಕಟ್ತಿದ್ವಿ. ದುಡ್ಡು ಒಡವೆ ಏನಿಲ್ಲ, ಏನಿಲ್ಲ. ಅಲ್ಲ, ಇದೊಂದು ತಿಂಗಳು ಟೈಮ್ ಕೊಡಿ ನಿಮ್ಮ ಹತ್ರ ದಮ್ಮಯ್ಯ ಅಂತೀನಿ, ಇದೊಂದು ತಿಂಗಳು ಟೈಮ್ ಕೊಡ್ರಿ. ನೋಡ್ರಿ ಅಮ್ಮ, ನಾವು ಟೈಮ್ ಕೊಡೋಕ್ಕಾಗೋದಿಲ್ಲ. ನಾವಿವಾಗ ಮನೆಗೆ ಬೀಗ ಹಾಕೋದಕ್ಕಂತಲೇ ಬಂದಿದ್ದೀವಿ. ಮನೆ ಖಾಲಿ ಮಾಡಬೇಕಷ್ಟೆ. ಮನೆಯಿಂದ ಆಚೆ ಹೋಗಿ, ಮನೆಗೆ ಸೀಸ್ ಮಾಡ್ತಾ ಇದ್ದೀವಿ. ಹೋಗಿ, ಮನೆಯಿಂದ ಆಚೆಗೆ ಹೋಗಿ. ಸರ್ ಇದೊಂದು ಸತಿ ಸರ್ ಇದೊಂದು ಸತಿ ಸರ್. ಅಪ್ಪಗೆ ಫೋನ್ ಮಾಡಮ್ಮ, ಅಪ್ಪ ಏನಾನ ಬರುತ್ತೇನ? ನಿಮ್ಮ ಅಪ್ಪ ಇವಾಗಲೇ ಫೋನ್ ಮಾಡಿದ್ದೆ, ಹೋಟ್ಲು ಓಪನಿಂಗ್ ಮಾಡೈತಲ್ಲ, ಇವಾಗ ಫೋನ್ ಎತ್ತಲ್ಲ. ಫೋನ್ ಮಾಡಿದ್ರೆ ಯಾವಾಗಿಂದ ಮಾಡ್ತಾ ಇದ್ದೀನಿ, ಎತ್ತೋತಾ ಇಲ್ಲ. ಏನು ಮಾಡೋದು?
ಸರ್ ನಾನು ಸೈನೇ ಹಾಕಿಲ್ಲ ಗೊತ್ತಾ, ನಾನು ಸೈನ್ ಹಾಕ್ದಲೇ ನೀವು ಹೆಂಗೆ ಲೋನ್ ಕೊಟ್ರಿ ನನ್ನ ಮಗನಿಗೆ? ನೀವೇನು ನಮಗೊಂದು ಇನ್ಫಾರ್ಮ್ ಮಾಡಿಲ್ಲ ಏನಿಲ್ಲ. ನೀವು ಒಂದು ಇನ್ಫಾರ್ಮ್ ಮಾಡ್ದಲೇ ಲೋನ್ ಸ್ಯಾಂಕ್ಷನ್ ಮಾಡಿಬಿಟ್ಟು ಇವಾಗ ಕೊಟ್ಬಿಟ್ಟು ನಿಮಗೆ ಬೇಕಾಗಿರುತ್ತೆ, ಬಡ್ಡಿ ಬೇಕಾಗಿರುತ್ತೆ, ಹೆಂಗೋ ಬಿಡು 50-60 ಲಕ್ಷದ ಮನೆ ಸಿಗುತ್ತೆ ಅಂಬ ಅದಕ್ಕೊಂದು ಕಾರಣಕ್ಕೋಸ್ಕರನ ಈ ರೀತಿ ಮಾಡ್ತೀರಾ ನೀವು? ನಮ್ಮ ಹತ್ರ ಏನೊಂದು ಸೈನ್ ಹಾಕಿಸ್ಕೊಂಡಿದ್ರಾ ನೀವು? ಏನೋ ಒಂದು ನಮ್ಮ ಹತ್ರ ಏನು ಪರ್ಮಿಷನ್ ತೊಗೊಂಡಿದ್ರಾ? ನಮ್ಗೇನಾದ್ರೂ ನಮ್ಮ ಡಿಸಿಷನ್ ತೊಗೊಂಡಿದ್ರಾ ನೀವು? ನಮ್ಮ ಸೈನ್ ಹಾಕಿಸ್ಕೋಬೇಕಾದ್ರೆ ಏನಾದರೂ ಹೇಳಿದ್ರಾ ನೀವು? ನಮ್ಗೇನಾದರೂ ಮಾಹಿತಿ ಕೊಟ್ಟಿದ್ರಾ? ಇಷ್ಟು ತಾಂಡ್ರೆ ಇಷ್ಟು ದಿನ ಆಗುತ್ತೆ, ಇಷ್ಟು ವರ್ಷ ಕಟ್ಟಬೇಕು ಅಂತ ಹೇಳಿ ನಮ್ಗೇನೇನಾದ್ರೂ ಹೇಳಿದ್ರಾ? ನಮಗೇನು ಹೇಳಿಲ್ಲ ನೀವು, ಏನು ಹೇಳಿಲ್ಲ. ನೀವು ಬಂದೂ ಇಲ್ಲ, ನಮ್ಮ ಮನೆ ನೋಡಿನೂ ಇಲ್ಲ, ಏನಿಲ್ಲ. ನೋಡಿ ನಿಮ್ಮ ಸೈನ್ ನೋಡಿ, ನೀವು ಸೈನ್ ಹಾಕಿರೋದು ಇಲ್ಲೇ ಇದೆ ನೋಡಿ, ಫೈಲಲ್ಲಿ ಇದೆ. ನೀವು ಸೈನ್ ಹಾಕಿರೋದು, ನಾವು ಈ ಮನೆಗೆ ಬಂದಿದ್ವಿ, ಎಲ್ಲ ಎನ್ಕ್ವೈರಿ ಮಾಡಿ ನೀವು ಇದ್ರಿ ಅವತ್ತು, ಏನೋ ಮಾಡ್ತಾಯಿದ್ರಿ ಕೆಲಸನ. ಮೇಡಮ್ ಈ ರೀತಿ ನಾವು ಬ್ಯಾಂಕ್ನವ್ರು ಬಂದಿದ್ದೀವಿ ಅಂತ ಹೇಳಿ ನಮ್ಮ ಆಫೀಸ್ ಕಡೆಯಿಂದ ಬಂದಿದ್ದರು, ಅವರು ಎಲ್ಲ ಸೈನ್ ಹಾಕಿಸ್ಕೊಂಡು ಹೋಗಿದ್ದಾರೆ. ಓ, ನಾನು ಸೈನ್ ಹಾಕಿದ್ದೀನಿ. ಯಾವಾಗ ಇದು ಯಾವಾಗ ಆಗಿರೋದು? ನಾನು ಯಾವಾಗ ಸೈನ್ ಹಾಕ್ತೆ? ನಾಟಕ ಆಡಬೇಡಿ ಮೇಡಮ್, ನೀವು ಸುಮ್ಮನೆ ಮನೆ ಖಾಲಿ ಮಾಡಿ ಅಷ್ಟೇ. ನಾಟಕ ಆಡೋದು ಒಳ್ಳೇದಲ್ಲ. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಅಲ್ಲ, ಹಿಂಗೆ ನಾಟಕ ಆಡಬಾರ್ದು. ನೀವು ಸೈನ್ ಹಾಕಿದ್ದೀರಾ, ನಿಮಗೆ ಮಾಹಿತಿ ಎಲ್ಲ ಕೊಟ್ಟು ನಿಮಗೆಲ್ಲ ಇನ್ಫಾರ್ಮೇಷನ್ ನಮ್ಮ ಆಫೀಸಿಂದ ಬಂದು ಎಲ್ಲನ ಅವರು ನಿಮಗೆ ಇನ್ಫಾರ್ಮ್ ಮಾಡೇನೆ ಅವ್ರು ನಿಮಗೆ ಸೈನ್ ಹಾಕ್ಸ್ಕೊಂಡಿರೋದು, ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಎಲ್ಲ ಪ್ರತಿಯೊಂದು ದಾಖಲೆ ತಗೊಂಡೆ ನಾವೆಲ್ಲ ಲೋನ್ ಸ್ಯಾಂಕ್ಷನ್ ಮಾಡಿರೋದು. ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ತಗೊಳ್ಳೋವರೆಗೂ ನಿಮ್ದು ಒಂಥರ, ತಗೊಂಡ್ಮೇಲೆ ಒಂಥರ ಮಾತಾಡ್ತಿರಲ್ಲ ಮೇಡಮ್. ಇದು ಯಾವ ನ್ಯಾಯ ಮೇಡಮ್? ಈ ರೀತಿ ಮಾತಾಡಬಾರ್ದು. ಇವಾಗ ನಾವು ಲೋನ್ ಸ್ಯಾಂಕ್ಷನ್ ಮಾಡಿದ್ವಿ, ಲೋನ್ ಆಗಿದೆ, ನಿಮಗೆ ಕರೆಕ್ಟಾಗಿ ಕಟ್ಕೊಂಡು ಹೋಗಿ ಮಂತ್ಲಿ ಏನಾದರೂ ಬಂದು ನಾವು ನಿಮ್ಮನ್ನು ಮಾತಾಡಿಸ್ತೀವಾ? ಇಲ್ಲ, ನಿಮ್ಮ ಮನೆ ಬೇಡ, ಏನು ಬೇಡ. ನಮ್ದೇನಿದೆ, ನಾವೇನು ಲೋನ್ ಕೊಟ್ಟಿದ್ದೀವಿ ಅದು ತೀರಿದ ಮೇಲೆ ನಾವು ನಿಮಗೆ ಮನೇನ ಎಲ್ಲ ಕ್ಲಿಯರಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಬಿಡ್ತೀವಿ. ಕಟ್ಕೊಂಡು ಹೋಗಿ ಮಂತ್ಲಿ ಕರೆಕ್ಟಾಗಿ. ಯಾರು ಬೇಡ ಅಂತ ಹೇಳಿದ್ರು? ಮತ್ತೆ ಮಾತಾಡ್ತಿರಲ್ಲ ಮೇಡಮ್, ನೀವು ಈ ರೀತಿ ಸೈನ್ ಎಲ್ಲ ಹಾಕಿಬಿಟ್ಟು ಏನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಮೇಡಮ್, ಏನೇ ಆಗಲಿ ಸುಮ್ಮನೆ ಮಾತಾಡಬಾರ್ದು. ನಾಟಕ ಆಡ್ತಾ ಇಲ್ಲ ಸರ್, ನನಗೆ ಗೊತ್ತೇ ಇಲ್ಲ. ಇದು ಯಾವಾಗ ಹಾಕಿದ್ದು ಅನ್ನೋದೇ ಗೊತ್ತಿಲ್ಲ. ನೋಡಮ್ಮ, ನಾನು ಹಾಕಿದ್ದೀನ? ಮನೇಲಿರೋರು ಎಲ್ಲರೂ ಹಾಕಿದ್ದೀರಾ? ನೋಡಿ, ಈ ಮನೇಲಿರೋ ಅಂಥವ್ರು ಬಂಟೇಶು, ರೀತಾ, ಶಿವಾನಿ, ಪ್ರದೀಪ. ಈ ಪ್ರದೀಪನ ಹೆಸರಿಗೆ ಈ ಮನೆ ಇದೆ. ಅವರು ಎಲ್ಲನ ಈ ಮನೆ ಮೇಲೆ ಲೋನ್ ತೊಗೊಂಡಿರೋದು. ಪ್ರದೀಪ್ ಅವರು ಲೋನ್ ತೊಗೊಂಡಿರೋದು, ಈ ಮನೆ ಮೇಲೆ ಲೋನ್ ಸೆಲೆಕ್ಷನ್ ಮಾಡಿಸಿರೋದು ಅವರು. ಯಾವಾಗ ಗೊತ್ತಾ, ನನಗೆ ಸುಳ್ಳು ಹೇಳ್ಬಿಟ್ಟು ಹಾಕ್ಸಿದ ನೀನು. ಅದು ಯಾರನ್ನ ಕರ್ಕೊಂಬಂದು ಇದೇನೋ ಬೇಕು, ಮನೆದೇನೋ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತ ಹೇಳಿ ಸುಳ್ಳು ಹೇಳಿ ಮಾಡಿಸ್ಕೊಂಡಿರೋದು. ನಮಗೆ ಗೊತ್ತಿಲ್ಲ ಮೇಡಮ್ ಅದೆಲ್ಲನಾ. ನೀವು ಒಟ್ಟಿನಲ್ಲಿ ಸೈನ್ ಹಾಕಿದ್ದೀರಾ ತಾನೇ? ಸೈನ್ ಹಾಕಿದ್ದೀರಾ, ಲೋನ್ ತಗೊಳ್ಳೋಕ್ಕೆ ಒಪ್ಪಿದ್ದೀರಾ ಅಂತ ಒಂದು ಸೈನು. ನಾವೆಲ್ಲ ಮಾಹಿತಿ ಕೊಟ್ಟ ಮೇಲೆ ನಾವು ಮಾಹಿತಿ ತಗೊಂಡಿದ್ದೀವಿ, ಮಾಹಿತಿ ನಮಗೆಲ್ಲ ಆಗಿದೆ ಅಂತ ಹೇಳಿ ಅದಕ್ಕೊಂದು ಸೈನು, ಎಲ್ಲದಕ್ಕೂ ಒಂದೊಂದು ಸೈನ್ ಹಾಕಿಸ್ಕೊಳ್ತಾರೆ. ಈ ರೀತಿ ಆಗುತ್ತೆ ಅಂತಲೇ ಮೇಡಮ್. ನಮ್ಮ ಆಫೀಸ್ ಕಡೆಯಿಂದ ನೋಡಿ ಎಷ್ಟು ಸೈನ್ ಹಾಕಿಸ್ಕೊಂಡಿದ್ದಾರೆ. ಈ ರೀತಿ ಆಗುತ್ತೆ ಅಂತಲೇ. ಲೋನ್ಗೆ ನಮ್ಗೆ ಒಪ್ಪಿಗೆ ಇದೆ ಕೊಡಿ ಅಂತ ಹೇಳಿ ನೀವು ಒಂದು ಸೈನ್ ಹಾಕಿದ್ದೀರಾ. ನಾವೆಲ್ಲ ಮಾಹಿತಿ ಕೊಟ್ಟಿದ್ಮೇಲೆ ಇಷ್ಟು ಇಲ್ಲ, ಹಿಂಗಾಗುತ್ತೆ, ಇಷ್ಟಿಷ್ಟು ಕಟ್ಟಬೇಕಾಗುತ್ತೆ, ಹಿಂಗೆ ಅಂತೇಳಿ ಎಲ್ಲ ಹೇಳಿದ್ಮೇಲೆ ಅದಕ್ಕೊಂದು ಸೈನು. ಎಲ್ಲ ಪ್ರತಿಯೊಂದೂ ಈಗ ನಾವು ಕಟ್ಟಲಿಲ್ಲ, ಅಕಸ್ಮಾತ್ ಆಗಿ ಏನಾದರೂ ಆಯಿತು, ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಮನೇನ ನೀವು ಮನೆಗೆ ಬಂದು ಬೀಗ ಹಾಕ್ಬೋದು, ಸೀಸ್ ಮಾಡ್ತೀವಿ ಅಂತ ಅದಕ್ಕೊಂದು ಸೈನ್. ಎಲ್ಲ ಪ್ರತಿಯೊಂದು ನಾವೆಲ್ಲ ಒಪ್ಸೆ ನಾವು ನಿಮಗೆ ಸೈನ್ ಹಾಕಿಸ್ಕೊಳ್ಳೋದು ನೋಡಿ. ಅವ್ರು ಬಂದವ್ರೆ, ಮನೆ ಖಾಲಿ ಮಾಡ್ರಿ, ಮನೆ ಬೀಗ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೋಗ್ರಿ, ಹಂಗಾಗ್ಬಿಟ್ಟೈತೆ ನನಗಂತೂ ಇವಾಗ. ಯಪ್ಪ ದೇವ್ರಿ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.